ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಅರಣ್ಯದ ಪುಷ್ಪಗಳ ಮೂಸುವವರಾರು, ಆರಿಹರು ಪತಗ ದುಡುಪನು ಹುಡುಕಿ ಮೆಚ್ಚಲ್, ಬೇರೊಬ್ಬರೆಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವೆಸಗುವಳೋ ಮಂಕುತಿಮ್ಮ. 566ನೇ ಕಗ್ಗ ಇದು. ಅರಣ್ಯದ ಪುಷ್ಪಗಳ ಮೂಸುವವರಾರು. ಎಲ್ಲೋ ಕಾಡು ಮಧ್ಯ ಒಂದು ಕಡು ನೀಲಿ ಬಣ್ಣದ ಒಂದು ಹೂವು ಘಮ್ಮಂತ ಅರಳಿ ಸುತ್ತಮುತ್ತ ಎಲ್ಲ ವಾಸನೆ ಪಸರಿಸ್ತಾ ಇದ್ರೆ ಅದನ್ನು ನೋಡೋರು ಯಾರು, ಮೂಸೋರು ಯಾರು? ಆರಿಹರು ಪತಗ ದುಡುಪನ್ನು ಹುಡುಕಿ ಮೆಚ್ಚಲ್. ಎಂಥ ವೈಬ್ರೆಂಟ್ ಕಲರ್ಗಳಿರುವಂತಹ ಚಿಟ್ಟೆಗಳಿವೆ, ಹಾವುಗಳಿವೆ, ಆರ್ಕಿಡ್ಗಳಿವೆ. ಅದನ್ನೆಲ್ಲ ನೋಡಿ ಅಯ್ಯಬ್ಬ ಏನು ಚೆನ್ನಾಗಿದೆ ಅಂತ ಯಾರು ಮೆಚ್ಚುತ್ತಾರೆ? ಅದು ಯಾವುದೋ ಕಾಡಿನ ಮೂಲೆಯಲ್ಲಿ ಹುಟ್ಟಿ ಅರಳಿ ಬೆಳೆದು ಸತ್ತೋಗುತ್ತೆ. ಬೇರೊಬ್ಬರೆಣಿಕೆ ಇಲ್ಲದೆ, ಇನ್ಯಾರೋ ಬಂದು ನೋಡಲಿ, ಯಾರೋ ಮೆಚ್ಚಲಿ ಅಂತ ಯಾವ ಕಂಪಲ್ಷನ್ನು ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವೆಸಗುವಳೋ ಮಂಕುತಿಮ್ಮ. ತನಗಷ್ಟೇ, ನನಗೆ ಖುಷಿ ಆಗಬೇಕು, ಈ ಕೆಲಸ ಚೆನ್ನಾಗಿ ಮಾಡಿದೆ ಅಂತ ಅನ್ನಿಸ್ಬೇಕು, ಅದಕ್ಕೋಸ್ಕರ ಪ್ರಕೃತಿ ಇದನ್ನೆಲ್ಲ ಮಾಡ್ತಾಳೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತಿನ ಜಗತ್ತಿಗೆ, ಅವತ್ತಿಗೆ ಎಷ್ಟು ಪ್ರಸ್ತುತವಾಗಿತ್ತೋ ಈ ಕಗ್ಗ ಗೊತ್ತಿಲ್ಲ, ಇವತ್ತಂತೂ ತುಂಬ ಪ್ರಸ್ತುತವಾದ ಕಗ್ಗ ಇದು. ನಾವು ನಮ್ಮ ಬದುಕಿನ ಆನಂದಗಳನ್ನು, ಸಂತೋಷಗಳನ್ನು, ಪುಟ್ಟ 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 ಸಾಧನೆಗಳನ್ನು ಎಲ್ಲದನ್ನು ಯಾರ ಜೊತೆನಾದರೂ ಹಂಚ್ಕೊಳ್ಳೋ ಮೂಲಕ ಅದನ್ನು ಇಮ್ಮಡಿಗೊಳಿಸ್ಕೊಳ್ತಾ ಹೋಗ್ತೀವಿ, ಆ ಸಂತೋಷವನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಆದರೆ ಇವತ್ತು ಅದು ಯಾವ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ಅಂದರೆ, ನಾವು ಏನಾದರೂ ಸಾಧನೆ ಮಾಡೋದೇ ಸೋಷಿಯಲ್ ಮೀಡಿಯಾಗೆ ಹಾಕ್ಕೊಳ್ಳೋದಕ್ಕೋಸ್ಕರ ಅಂತ ಅನ್ನೋ ಥರ ಆಗೋಗಿದೆ. ನಾನು ಏನಾದರೂ ಮಾಡಿದ್ರೆ ಅದನ್ನು ಅಲ್ಲಿ ಹಾಕ್ಕೊಳ್ಬೇಕು ಅಂತ. ಅದು ತಪ್ಪಲ್ಲ. ಎಷ್ಟು ಜನರು ನಮ್ಮನ್ನು ಮೆಚ್ತಾರೆ, ಎಷ್ಟೊಂದು ಜನ ಇದು ಚೆನ್ನಾಗಿದೆ ಅಂತಾರೆ, ಎಷ್ಟೊಂದು ಜನ ವೆರಿ ಗುಡ್ ಅಂತಾರೆ, ಅದನ್ನು ಕೇಳೋದಕ್ಕೆ ಹಿತವಾಗಿರುತ್ತೆ. ಆದರೆ ಏನನ್ನಾದರೂ ಸಾಧಿಸುವ ಉದ್ದೇಶವೇ ಲೈಕ್ಸು ಕಮೆಂಟ್ಸು ಆಗಿಬಿಟ್ರೆ ಆಗ ಸಮಸ್ಯೆ ಆಗುತ್ತೆ. ಮೂಲ ಉದ್ದೇಶ ನನಗೆ ಸಂತೋಷ ಸಿಗೋದಾಗಿರಬೇಕು, ನನಗೆ ಆನಂದ ಸಿಗೋದಾಗಿರಬೇಕು. ಬೇರೊಬ್ಬರೆಣಿಕೆ ಇಲ್ಲದೆ ಇನ್ಯಾರೂ ಅದನ್ನು ಮೆಚ್ಚಲ್ಲ ಅಂತ ಅಂದರೂ ಕೂಡ, ನಾನು ಇದನ್ನು ಯಾರಿಗೂ ತೋರಿಸಲ್ಲ, ನಾನು ಒಬ್ಬಳೇ ಇಟ್ಕೋತೀನಿ ಅಂತ ಅಂದಾಗ್ಯೂ ಕೂಡ ಅದು ನನ್ನಲ್ಲಿ ಆನಂದವನ್ನು ಹುಟ್ಟಿಸುವ ಹಾಗಿರಬೇಕು, ನನಗೆ ಅದರಲ್ಲಿ ಮಜಾ ಸಿಗೋ ಹಾಗೆ ಇರಬೇಕು. ಆಗ ಅದು ನಿಜವಾದ ಆನಂದ. ಇನ್ನೊಬ್ಬರ ಎಣಿಕೆ ಇಲ್ಲದೆ ಯಾರೋ ಒಬ್ಬರು ನೋಡಿ ಅದನ್ನು ಆನಂದ ಪಟ್ಟರೆ, ಸಂತೋಷ ಪಟ್ಟರೆ ಅದು ಬೋನಸ್ ನಮಗೆ ಸಿಕ್ಕಿದ್ದು ಅಂತ ಅಂದ್ಕೊಳ್ಳೋ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡ್ರೆ ನಾವು, ಅದೆಷ್ಟು ಸುಂದರವಾಗಿ ಬದಲಾಗೋಗುತ್ತೆ ಜಗತ್ತು ಅಂದರೆ. ಇವತ್ತು ಲೈಕ್ಸು ಕಮೆಂಟ್ಸು ಸಿಗದೆ ಹೋದರೆ, ಅದು ಒಂದು ಪೋಸ್ಟ್ ಹಾಕಿ, ಒಂದು ಫೋಟೋ ಏನೋ ಹಾಕಿ 24 ಗಂಟೆ ಬಂತ ಲೈಕ್ಸ್ ಬಂತ, ಇನ್ನೇನೋ ಬಂತ ಅಂತ ನೋಡೋದು. ನಾವೆಣಿಸಿದಷ್ಟು ಲೈಕ್ಸು, ನಾವು ಅಂದ್ಕೊಂಡಷ್ಟು ಕಮೆಂಟ್ಸ್ ಬರದೆ ಹೋದರೆ ಖಿನ್ನತೆಗೆ ಜನ ಜಾರಿರುವುದು ಕೂಡ ನಾವೆಲ್ಲರೂ ಇವತ್ತು ನೋಡ್ತಾ ಇರುವಂತಹ, ಓದ್ತಾ ಇರುವಂತಹ ವಿಷಯಗಳು. ಬೇಕಾದಷ್ಟು ಲೈಕ್ಸ್ ಬರ್ತಾ ಇಲ್ಲ, ಬೇಕಾದಷ್ಟು ಕಮೆಂಟ್ಸ್ ಬರ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪಾಪ್ಯುಲರ್ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಖಿನ್ನತೆಗೆ ಜಾರಿರುವಂಥವ್ರನ್ನ, ಚಟವಾಗಿ ಬದಲಾಗಿಬಿಟ್ಟಿರುವಂಥವ್ರನ್ನ ನಮ್ಮೊಳಗೆ, ನಮ್ಮ ಸುತ್ತಮುತ್ತಲೇ ನಾವು ನೋಡ್ತಾ ಇರ್ತೀವಿ. ಯಾರೊಬ್ಬರ ಎಣಿಕೆಯೂ ಇಲ್ಲದೆ ನನಗೊಬ್ಬಳಿಗೆ ಸುಖ ಆಗಲಿ, ನನಗೆ ಖುಷಿ ಆಗಲಿ ಅನ್ನೋದಕ್ಕೋಸ್ಕರ ಆ ಕೆಲಸವನ್ನು ಮಾಡೋದು ಇದೆಯಲ್ಲ, ಆ ವಿಷಯವನ್ನು ನಾವೀಗ ಮತ್ತೆ ಬೆಳೆಸ್ಕೋಬೇಕಾಗಿದೆ. ಅದನ್ನು ಸೋಷಿಯಲ್ ಮೀಡಿಯಾಗೆ ಹಾಕೋದು, ನನ್ನ ಸುತ್ತಮುತ್ತ ಇರೋ 10 ಸ್ನೇಹಿತರೆಲ್ಲ ಇಡೀ ಜಗತ್ತಿನಲ್ಲಿರೋ 100,000 ಜನರು ಅದನ್ನು ನೋಡಲಿ, ಅಪ್ರಿಷಿಯೇಟ್ ಮಾಡಲಿ ಅಂತ ಆಸೆ ಪಡೋದು ತಪ್ಪಲ್ಲ. ನನಗೊಬ್ಬಳಿಗೆ ಖುಷಿ ಅಂದಾಗ, ನಾನು ಈ ಉದಾಹರಣೆನ ಬಹುಶಃ ಮುಂಚೆನೂ ಕೊಟ್ಟಿದ್ದೆ ಅನಿಸುತ್ತೆ. ನನ್ನ ಸ್ನೇಹಿತ ಒಬ್ಬ ತುಂಬ ಕೆಟ್ಟದಾಗಿ ಹಾಡು ಹೇಳ್ತಾ ಇದ್ದ. ಅದನ್ನು ಕೇಳೋಕ್ಕಾಗ್ತಾ ಇರಲಿಲ್ಲ, ಒಂಚೂರು ಶ್ರುತಿ ಇಲ್ಲ. ಆದರೆ ಹಾಡುವಾಗ ಮಾತ್ರ ಅವನು ಕಣ್ಣು ಮುಚ್ಕೊಂಡು, ಕೈ ಆಡಿಸ್ಕೊಂಡು, ಈ ದೊಡ್ಡ ದೊಡ್ಡ ವಿದ್ವಾಂಸರು ಹಾಡು ಹೇಳ್ತಾರಲ್ಲ ಹಾಗೆ ಕೈ ಆಡಿಸ್ಕೊಂಡು ಹಾಗೆಲ್ಲ ಮಾಡ್ಕೊಂಡು ಹೇಳ್ತಾ ಇದ್ದ. ಆ ಹೇಳುವಷ್ಟು ಸಮಯ ನಮ್ಮಗಳ ಕಿವಿಗೆ ಏನಾದರೂ ಆಗಲಿ ಅವನಿಗೆ ಆನಂದ ಸಿಕ್ಕಿರ್ತಿತ್ತು. ಒಂದು ಹಾಡು ಮನಸ್ಫೂರ್ತಿಯಾಗಿ ಬೆಚ್ಚಿ ಹಾಡಿದೆ ಅನ್ನುವಂತಹ ಖುಷಿ ಅವನಿಗೆ ಸಿಕ್ತಿತ್ತು. ಬೇರೊಬ್ಬರೆಣಿಕೆ ಇಲ್ಲದೆ ತನಗೆಂದೇ ಸ್ವಾರಸ್ಯವನ್ನು ಎಸಗಿಕೊಳ್ಳೋದು ಅಂದರೆ ಅದು. ಏನೋ ಒಂದು ನಾನು ಚೆನ್ನಾಗಿ ಹೇಳಿದೆ, ಆಯಿತು, ನಿನ್ನೆ ತೀರಾ ಇಡೀ ಹಾಡಲ್ಲಿ ಶ್ರುತಿ ಇರಲಿಲ್ಲ, ಇವತ್ತು ಅದೊಂದು ಕಡೆ ಬಂತು ಶ್ರುತಿ ಅಂತ ಅನ್ನೋ ಖುಷಿ ಇದೆಯಲ್ಲ, ಅದೇ ಸಂತೋಷ. ಅನುಪಮ್ ಖೇರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅವ್ರ ತಂದೆಗೆ ಅವರು 59ನೇ ರ್ಯಾಂಕ್ ಬಂದಿದ್ರಂತೆ ಕ್ಲಾಸಲ್ಲಿ. ಅವ್ರ ತಂದೆಗೆ ಮಾರ್ಕ್ಸ್ ಕಾರ್ಡಲ್ಲಿ ಸೈನ್ ಹಾಕಿಸ್ಕೋಬೇಕಿತ್ತು. ಅವರಿಗೆ ಮಾರ್ಕ್ಸ್ ಕಾರ್ಡಿಗೆ ಸೈನ್ ಹಾಕಬೇಕು ಅಂತ ಕೊಟ್ರಂತೆ. ಅವ್ರ ತಂದೆ ಕೇಳಿದ್ರಂತೆ,
ಇದೇನು ಈ ಥರ ಮಾರ್ಕ್ಸು, ಎಷ್ಟನೇ ರ್ಯಾಂಕು ನೀನು ಅಂತ. ಅವ್ರು 59ನೇ ರ್ಯಾಂಕು ಅಂತ ಅಂದ್ರಂತೆ. ಓ ಪರವಾಗಿಲ್ಲ, ಇನ್ನೂ ಬೇಕಾದಷ್ಟು ಸ್ಕೋಪ್ ಇದೆ ನಿನಗೆ, ಫಸ್ಟ್ ರ್ಯಾಂಕಿಗೆ ಬರೋ ತನಕ ಎಷ್ಟೊಂದು ಸ್ಕೋಪ್ ಇದೆ, ಒಂದೊಂದು ರ್ಯಾಂಕ್ ಜಾಸ್ತಿ ಮಾಡ್ತಾ ಹೋದರೂ ಸಾಕು ನೀನು, ವೆರಿ ಗುಡ್, ಒಳ್ಳೆಯದಾಯಿತು, ಬೇಕಾದಷ್ಟು ಬೆಳಿಬಹುದು ನೀನು ಇನ್ನೂ, ಆದರೆ ಮುಂದಿನ ಸಲ ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ನೀನು ಅಷ್ಟೇ ಅಂತ ಹೇಳಿ ಸೈನ್ ಹಾಕಿ ಕೊಟ್ರಂತೆ. ಅದೇನು ನೆಮ್ಮದಿಯಾಗಿ ಹೋಗುತ್ತೆ ಅದು ಏನು ಅಂತಂದರೆ. ಸೊ ಮುಂದಿನ ಸಲದ ಇದನ್ನು ನನಗೋಸ್ಕರ ಅಷ್ಟೇ ನಾನು ಮಾಡ್ಕೋಬೇಕಾಗಿರೋದು, ಇನ್ಯಾರನ್ನೂ ಒಪ್ಸೋಕ್ಕೋಸ್ಕರನೋ ಇನ್ಯಾರೋ ಬೈತಾರೆ ಅಂತನೋ ಅಲ್ಲ, ನಾನು ಚೆನ್ನಾಗಾಗಬೇಕು ಅನ್ನೋದಕ್ಕೋಸ್ಕರ ನಾನು ಮುಂದೆ ಓದಬೇಕು ಅಷ್ಟೇ ಅಷ್ಟೇ ಅಂತ ಆದಾಗ ನೆಮ್ಮದಿಯಾಗಿ ಹೋಗುತ್ತೆ, ನಿರುಮ್ಮಳವಾಗಿ ಹೋಗುತ್ತೆ. ಆದ್ದರಿಂದ ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಲೈಕುಗಳು ಕಮೆಂಟುಗಳ ವ್ಯಸನದಲ್ಲಿ ಬಿದ್ದಿರುವ ಎಲ್ಲ ಯೂತ್, ಎಳೆಯ ಮಕ್ಕಳಿಗೆ, ಚಿಕ್ಕ ಹುಡುಗರಿಗೆ, ಎಳೆಯ ವಯಸ್ಸಿನ ಹುಡುಗಿಯರಿಗೆ ಈ ಕಗ್ಗವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೊಬ್ಬರೆಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವೆಸಗುವಳು. ಯಾರ ಎಣಿಕೆಯೂ ಇಲ್ಲದೆ ನಿಮಗಾಗಿ ನೀವು ಸಂತೋಷವಾಗಿರಿ, ನಿಮಗಾಗಿ ನೀವು ಉತ್ಕೃಷ್ಟವಾದ ಕೆಲಸಗಳನ್ನು ಮಾಡಿ, ನಿಮಗಾಗಿ ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ಗುಣಮಟ್ಟವನ್ನು ಕಾಯ್ದಿರಿಸ್ಕೊಳ್ಳಿ. ಯಾವ ಲೈಕು ಕಮೆಂಟು ಎಲ್ಲವೂ ನಿಮ್ಮ ಪಾಲಿಗೆ ದಕ್ಕತ್ತೆ, ಇಡೀ ಜಗತ್ತು ನಿಮ್ಮನ್ನು ತಿರುಗಿ ನೋಡುತ್ತೆ. ಯಾವಾಗ ಕೇವಲ ಲೈಕು ಕಮೆಂಟುಗಳಿಗಾಗಿ ನೀವು ವ್ಯಸನಿಗಳಾಗ್ತೀರಿ, ಚಟಕ್ಕೆ ಬೀಳ್ತೀರಿ, ಆಗ ನಿಮ್ಮಲ್ಲಿರುವ ಪೊಟೆನ್ಷಿಯಲ್ನ ಕಳೆದುಕೊಳ್ತಾ ಬರ್ತೀರಿ. ಆದ್ದರಿಂದ ಬೇರೆಯವರ ಎಣಿಕೆ ಇಲ್ಲದೆ ನಿಮಗಾಗಿ ನೀವು ಸ್ವಾರಸ್ಯಗಳನ್ನು ಎಸಗ್ತಾ ಇರಿ, ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.